ಏನು 2020-26-27ನೇ ಸಾಲಿನ ಆಯವ್ಯಯ ಗಾತ್ರ ಇವತ್ತು 4,48,004 ಕೋಟಿ ರೂಗಳಿಗೆ ಮಂಡನೆಯಾಗಿದೆ ಮಾನ್ಯ ಸಭಾಧ್ಯಕ್ಷರು. ಇದರಲ್ಲಿ 1,32,000 ಕೋಟಿ ಸಾರ್ವಜನಿಕರ ಸಾಲ ಅಂತಾರೆ. ಅದ್ರ ಬಗ್ಗೆ ನಾನು ಸಾಲ ಮತ್ತು ಅದ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಬಡ್ಜೆಟಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ನಮ್ಮಲ್ಲಿ 56,432 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತೇನೆ. ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ 56,437 ಹುದ್ದೆಗಳು ಅಂದರೆ ತಮ್ಮ ಗಮನಕ್ಕೆ ತರ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 100 ನಿಗಮಗಳಿವೆ ರಾಜ್ಯದಲ್ಲಿ. 100 ನಿಗಮಗಳಿದೆ. 100 ನಿಗಮಗಳಲ್ಲಿ 18,1,020 ಹುದ್ದೆಗಳಿದೆ ಮಾನ್ಯ ಸಭಾಧ್ಯಕ್ಷ. ಅದರಲ್ಲಿ 10,000 ಹುದ್ದೆಗಳು ಮಾತ್ರ ಇದೆ. ಬಾಕಿದು 10,000 ಹುದ್ದೆ ಖಾಲಿ ಇದೆ. 8,000 ಹುದ್ದೆ ಮಾತ್ರ ಇದೆ. 100 ನಿಗಮಗಳು. ಈಗ ಉದಾಹರಣೆಗೆ ನಮ್ಮ ವಿದ್ಯುತ್ ನಿಗಮ ಇರ್ಬೋದು. ವಿದ್ಯುತ್ ನಿಗಮದಲ್ಲೇ 4,000 ಇದು ಖಾಲಿ ಇದೆ. ಬೆಸ್ಕಾಂ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ನಿಗಮ ಇರ್ಬೋದು, ಅಥವಾ ಬೆಂಗಳೂರು ನಿಗಮ, ಇವೆಲ್ಲ ಒಂದು 5-6 ಸಾವಿರ ಹುದ್ದೆ ಖಾಲಿ ಇದೆ. ಇಷ್ಟೆಲ್ಲ ಖಾಲಿ ಇದ್ದು ಇದನ್ನು ಯಾವಾಗ ಭರ್ತಿ ಮಾಡ್ತೀರಿ? ಅದನ್ನು ಗುರಿ ಏನಿದೆ? ಇವತ್ತು 56,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ. ಒಂದು ನಿಗಮದಲ್ಲಿ 10,100 ನಿಗಮದಲ್ಲಿ 10,000 ಹುದ್ದೆಗಳು ಖಾಲಿ ಇದೆ. ಮತ್ತೆ ನಮ್ಮ ಮಾನ್ಯ ಕೃಷಿ ಸಚಿವರು ಇಲ್ಲೇ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಎಷ್ಟಿದೆ ಹುದ್ದೆ? ಅವರೇ ಮೊನ್ನೆ ಹೇಳಿದ್ದಾರೆ 8 ವರ್ಷದಿಂದ ನಾವು ಖಾಲಿ ಹುದ್ದೆಗಳನ್ನ ಭರ್ತಿನೇ ಮಾಡಿಲ್ಲ ಅಂತ ಹೇಳ್ತಾರೆ. 8 ವರ್ಷ ಆಯಿತು ಭರ್ತಿ ಮಾಡಿ ಅಂತ. ಹಿಂದಿನ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರೋದು ಬಿಟ್ಟರೆ ಈಗೇನು ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 10-15 ವರ್ಷ ಆಗಿದೆ. ಈಗ ತಾನೇ ಸಹಿ ಮಾಡಿಬಿಟ್ಟು ಕರ್ನಾಟಕ ಎಜುಕೇಷನ್ ಅಥಾರಿಟಿಗೆ 940 ಜನನ ಫಿಲಪ್ ಮಾಡಲಿಕ್ಕೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿ ಈಗ ಆರ್ಡರ್ ಮಾಡಿ ಬಂದಿದ್ದೀನಿ. ಆಯ್ತು ಸರ್, ಒಂದು ಥ್ಯಾಂಕ್ಸ್ ಹೇಳಿ ನಮ್ಮ ಸರ್ಕಾರ. ಆಯ್ತು, ಈಗ ನಾನು ಹೇಳೋದು 10 ವರ್ಷ ಆದ್ಮೇಲೂ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಒಂದೆರಡು ಸಲಸನ ನಮ್ಮ ಚಲುವರಾಯಸ್ವಾಮಿ ಅವರಿಗೆ. ಅದರಲ್ಲಿ ಕೃಷಿ ಇಲಾಖೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಸುಮಾರು 4,092 ಹುದ್ದೆನಲ್ಲಿ ಸುಮಾರು 2,992 ಹುದ್ದೆ ಖಾಲಿ ಇದೆ. 60% ಹುದ್ದೆ ಖಾಲಿ ಇದೆ ಮಾನ್ಯ ಸಭಾಧ್ಯಕ್ಷೆ ಬಿ ಗ್ರೂಪ್ 1ರಲ್ಲಿ. ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರೇ, ಸಿ ಗ್ರೂಪ್ನಲ್ಲಿ 2,640ಕ್ಕೆ ಸುಮಾರು 1,440 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ತಮ್ಮ ಬಾಕಿ ಮತ್ತು ಡಿ ಗ್ರೂಪ್ನಲ್ಲಿ 8,000ದಲ್ಲಿ 5,600 ಹುದ್ದೆಗಳು ಖಾಲಿ ಇದೆ. ಒಟ್ಟು ಮಾನ್ಯ ಸಭಾಧ್ಯಕ್ಷರೇ ಸುಮಾರು 8,000 ಹುದ್ದೆಗಳು ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಮೋರ್ ದೆನ್ 60% ಹುದ್ದೆ ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಕೃಷಿ ಇಲಾಖೆಯಲ್ಲಿ ಇಷ್ಟೆಲ್ಲ ಹಣ ಇಡ್ತಿರಲ್ಲ, ರೈತರ ಬಗ್ಗೆ ಕಾಳಜಿ ಅಂತೀರಿ. 8,000 ಹುದ್ದೆ 60% ಖಾಲಿ ಇದ್ದರೆ ಏನು ಕೃಷಿ ಇಲಾಖೆಯಲ್ಲಿ ಏನು? ಅಸಿಸ್ಟೆಂಟ್ ಡೈರೆಕ್ಟ್ರು ಬಿಟ್ಟರೆ ಬಾಕಿ ಹುದ್ದೆಗಳೆಲ್ಲ ಪೂರ್ತಿ ಖಾಲಿ ಇದೆ ಅಂತ ಹೇಳ್ಬೇಕಾಗುತ್ತೆ. ಅಸಿಸ್ಟೆಂಟ್ ಡೈರೆಕ್ಟ್ರೇ ಕಸ ಗುಡಿಸೋ ಪರಿಸ್ಥಿತಿ ಬಂದಿದೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿ ತೋಟಗಾರಿಕೆ ಇಲಾಖೆ ನಮ್ಮಲ್ಲಿ ರೈತರಿಗೆ ಕೃಷಿ ತೋಟಗಾರಿಕೆ 2 ಮೇಜರ್. ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ಸಚಿವರೇ ಉತ್ತರ ಕೊಟ್ಟಂಗೆ ಇವತ್ತು 18,000 ಹುದ್ದೆ ಮಂಜೂರಾತಿ ಆಗಿರೋದು. ಸುಮಾರು 7,074 ಹುದ್ದೆ ಖಾಲಿ ಇದೆ. ಮತ್ತು ಅದೇ ರೀತಿ ಇವತ್ತು ಕೃಷಿ ಮೋರ್ ದೆನ್ ಇದು 50% ಆಗೋಯ್ತು. ಬರೀ ಭರ್ತಿ ಆಗಿರೋದು ಗುತ್ತಿಗೆ ಆಧಾರದ ಮೇಲೆ 4,000 ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 4,000, ಖಾಲಿ ಹುದ್ದೆ ಇರೋದು 4,000. ಒಟ್ಟು 11,000 ಹುದ್ದೆ ಅಂದರೆ ಬರೀ 7,000 ಹುದ್ದೆ ಇರೋದು 18,000ಕ್ಕೆ. ಸುಮಾರು 60ರಿಂದ 70 ಭಾಗ ಕೃಷಿ ಇಲಾಖೆ ತಾಳಿ, ತೋಟಗಾರಿಕೆ ಇಲಾಖೆ ತಾಳಿ. ರೈತರದ್ದು ಬೇಜಾರಾಗಿರೋದು ಯಾವುದು? ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ. ಇವತ್ತು ಇವೆರಡೂ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಸ್ವಾಮಿ 8-10 ವರ್ಷದಿಂದ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ 1000 ಬಂಡಪ್ಪನವರಿದ್ದ ಮಾಡಿದಂಥ ಇದು. ಇವತ್ತೇನಾಗಿದೆ ಈ ಸರ್ಕಾರಕ್ಕೆ?
ಅಲ್ಲೇ 3 ವರ್ಷ ಆಯಿತು. ನಾನು ಹಿಂದಿನ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಇಲ್ಲ. ಈ ಸರ್ಕಾರನಾರು ಇವತ್ತು ಮಾಡೋದಕ್ಕೇನು, ರೈತರ ಬಗ್ಗೆ, ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ. ಮತ್ತು ಪಶುಸಂಗೋಪನಾ ಇಲಾಖೆ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆ 1ರಲ್ಲಿ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆಯಲ್ಲಿ ಇವತ್ತು ಅದರಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲೂ ಮನೆ ಸಭಾಧ್ಯಕ್ಷೆ, ಉದಾಹರಣೆಗೆ ತೋಟಗಾರಿಕೆ ಆಯಿತು, ಅದರಲ್ಲೂ ಮೋರ್ ದೆನ್ 50% ಮೇಲೆ ಖಾಲಿ ಇದೆ. 60ರಿಂದ 70 ಭಾಗ ಇವತ್ತು ಪಶುಸಂಗೋಪನಾ ಇಲಾಖೆಯಲ್ಲೂ ಖಾಲಿ ಇದೆ. ಇವತ್ತು 56,000 ಹುದ್ದೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಎಷ್ಟು ಅಪಾಯಿಂಟ್ ಮಾಡ್ತೀರಿ, ತೋಟಗಾರಿಕೆಯಲ್ಲಿ ಎಷ್ಟು ಮಾಡ್ತೀರಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಎಷ್ಟು ಮಾಡ್ತೀರಿ, ಸಹಕಾರಿ ಇಲಾಖೆ ಇಲ್ಲಿ ರಾಜಣ್ಣರು ಕೂತವ್ರು ಸಹಕಾರಿ ಇಲಾಖೆಯಲ್ಲಿ ಅಲ್ಲೂ 60 ಭಾಗ ಹುದ್ದೆಗಳು ಖಾಲಿ ಇದೆ. ಇವತ್ತು ರೈತರಿಗೆ ಏನಾದ್ರು ನಿಜವಾಗಿ ಒಂದು ಯಾವುದಾದ್ರು ಸಂಸ್ಥೆಗಳು ರೈತರ ಪರವಾಗಿ ನಿಲ್ಲೋದು ಅಂದರೆ ಸಹಕಾರಿ ಇಲಾಖೆ, ಅದು ಬಿಟ್ಟರೆ ಕೃಷಿ ಇಲಾಖೆ, ಅದು ಬಿಟ್ಟರೆ ತೋಟಗಾರಿಕೆ ಇಲಾಖೆ, ಅದು ಬಿಟ್ಟರೆ ಪಶುಸಂಗೋಪನಾ ಇಲಾಖೆ. ಇವು ಈ 4 ಹುದ್ದೆಗಳಲ್ಲಿ ಇವತ್ತು 56,000 ಜನದಲ್ಲಿ 56,000 ಜನ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೀರಿ. ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತೀರಿ, ಯಾವ ಕಾಲಮಿತಿ ಒಳಗೆ ಮಾಡ್ತೀರಿ, ದಯಮಾಡಿ ಇದನ್ನು ತಿಳಿಸ್ಬೇಕು ಅಂತೇಳಿ ನಾನು ಸಭಾಧ್ಯಕ್ಷ ನಿಮ್ಮ ಮುಖ್ಯಮಂತ್ರಿಗಳನ್ನ ಅಥವಾ ಸಂಬಂಧಪಟ್ಟ ಮಂತ್ರಿಗಳನ್ನ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಉದಾಹರಣೆಗೆ ಇನ್ನು ಬಾಕಿ ಇಲಾಖೆ, ಇವತ್ತು ಬೇರೆ ಬೇರೆ ಇಲಾಖೆ, ಕಂದಾಯ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಹುದ್ದೆ, ಅದರಲ್ಲೂ 60% ಹುದ್ದೆ ಖಾಲಿ ಇದೆ. ವಿಲೇಜ್ ಅಕೌಂಟೆಂಟ್ ಖಾಲಿ ಇಲ್ಲ. ಒಂದೊಂದು ಸರ್ಕಲಲ್ಲಿ ವಿಲೇಜ್ ಅಕೌಂಟೆಂಟ್ 3, 4, 5 ಜನ ಚಾರ್ಜಲ್ಲಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ, ಯಾಕೆ ರೈತರಿಗೆ ಬೇಕಾಗುವಂಥ ಇದು ಇಲಾಖೆಗಳು, ಕಂದಾಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆ ಇರ್ಬೋದು, ಸಹಕಾರಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಇವೆಲ್ಲ ಕೂಡಲೇ ಭರ್ತಿ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ ಸಭಾಧ್ಯಕ್ಷೆ ನಿಮ್ಮ ಮುಖೇನ. ಮತ್ತು ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಇದ್ರ ಪ್ರಕಾರ ಅವರೇ ಲೋಕೋಪಯೋಗಿ ಇಲಾಖೆ 1ರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಸುಮಾರು 23-24ನೇ ಸಾಲಿನಿಂದ ಇಲ್ಲಿವರೆಗೆ 8,000 ಕೋಟಿ ಬಿಲ್ಲು ಖಾಲಿ ಇದೆ. 8,000 ಕೋಟಿ. ಅದರಲ್ಲಿ ಸುಮಾರು ಇವತ್ತು ಹಿಂದಿನ ಸರ್ಕಾರದ್ದು, ಆ ಸರ್ಕಾರದ್ದು, ನಾನು ಮಂತ್ರಿ ಇದ್ದಾಗ ನಾನು ಮಂತ್ರಿ ಬಿಡೋ ದಿವಸ ಬಿಡುಗಾಸನ್ನು ನಾವು ಖಾಲಿ ಇಲ್ಲ ಎಲ್ಲ ಇವತ್ತು ಏನು ಆ ಬಿಲ್ಗಳು ಬಾಕಿ ಇತ್ತು ಅದನ್ನು ಅಷ್ಟು ಸಂಪೂರ್ಣ ಬಿಲ್ಲನ್ನು ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ. ಇವತ್ತು ನಾನು ಹಿಂದಿನ ಸರ್ಕಾರದ್ದು, ಆ ಸರ್ಕಾರದ್ದು ಅಂತ ನಾವು ಹೇಳೋದು ಬೇಡ. ಇವತ್ತು 8,000 ಬಿಲ್ಲನ್ನು ಯಾವಾಗ ಕೊಡ್ತೀರಿ? ಆ ಕುಟುಂಬಗಳು ಇವತ್ತು ಬಡ್ಡಿ ಗಿಡ್ಡಿ ತಂದು ಇವತ್ತು ಸಾಲ ಮಾಡಿ ಇವತ್ತು ಸುಮಾರು ಅದರಲ್ಲಿ ಮೇಜರಾಗಿ 8,500 ಕೋಟಿ ಬಿಲ್ಲ ಬಾಕಿ ಪೆಂಡಿಂಗ್ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರಿದೆ, ಕೊಡಿ ಅವ್ರಿಗೆ. ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತೀರೋ ಅಥವಾ ಯಾರೋ ರೆಕಮೆಂಡೇಶನ್ ಮೇಲೆ ಕೊಡ್ತೀರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ ಹೇಳಿ? ಇವತ್ತು ಲೋಕೋಪಯೋಗಿ ಇಲಾಖೆ 1ರಲ್ಲಿ ರಸ್ತೆಗಳು ಈಗ ಮಾಡೋದು ಬಿಡೋದು ಆಮೇಲೆ ಬೇರೆ ವಿಷಯ. ನೀವು ಮಾಡೋದಾರು ಮಾಡಿ, ಬಿಡೋದಾರು ಬಿಡಿ. ನಾನು ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ರಾಜ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಿಂದ 4,000 ಕೋಟಿ ಮೂಲ ಸೌಕರ್ಯ 2ನೇ ಅಂತ ಕಾಮಗಾರಿ ತರ್ತೀವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತೀರಿ. ಇರೋ ಬಿಲ್ಲನ್ನು ಯಾವ ಕೊಡ್ತೀರಿ? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಇವತ್ತು ದಿನ ಸುತ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷ ಅದನ್ನು ದಯಮಾಡಿ ತಿಳಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.